ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ 60 ಇಂಗ್ಲೀಷ್ ಸ್ಪೀಕಿಂಗ್ ಪ್ರಾಕ್ಟೀಸ್ನ ವಿತ್ ಕನ್ನಡ ಮೀನಿಂಗ್ನೊಂದಿಗೆ ಹೇಳ್ಕೊಡ್ತಿದ್ದೀನಿ. ಹಾಗಿದ್ರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಆಲ್ ಮೈ ವಿಡಿಯೋಸ್. ಹಾಗಿದ್ರೆ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೆಂಟೆನ್ಸ್: ಗ್ರಂಥಾಲಯವು ಮಾರುಕಟ್ಟೆಗಿಂತ ಹೆಚ್ಚು ಶಾಂತವಾಗಿದೆ. ಅಂದರೆ ದ ಲೈಬ್ರರಿ ಈಸ್ ಕ್ವೈಟರ್ ದೆನ್ ದ ಮಾರ್ಕೆಟ್. ದಿ ಲೈಬ್ರರಿ ಈಸ್ ಕ್ವೈಟರ್ ದೆನ್ ದ ಮಾರ್ಕೆಟ್. ನಾನು ಇಂದು ನನ್ನ ಮಧ್ಯಾಹ್ನದ ಊಟವನ್ನು ತರಲು ಮರೆತಿದ್ದೆ. ಅಂದರೆ I forgot to bring my lunch today. I forgot to bring my lunch today. Next sentence: ಅವಳು ತನ್ನ ಸ್ನೇಹಿತೆಯನ್ನು ನೋಡಿದಾಗ ನಗಿದಳು ಅಥವಾ ನಕ್ಕಳು. ಅಂದರೆ she smiled when she saw her friend. She smiled when she saw her friend. ನೆಕ್ಸ್ಟ್: ಕತ್ತಲಾಗುವ ಮೊದಲು ನಾವು ಹೊರಡಬೇಕು. ಅಂದರೆ ವಿ ಶುಡ್ ಲೀವ್ ಬಿಫೋರ್ ಇಟ್ ಗೆಟ್ಸ್ ಡಾರ್ಕ್. ವಿ ಶುಡ್ ಲೀವ್ ಬಿಫೋರ್ ಇಟ್ ಗೆಟ್ಸ್ ಡಾರ್ಕ್. ನೆಕ್ಸ್ಟ್ ಸೆಂಟೆನ್ಸ್: ಅವನು ತನ್ನ ಸೈಕಲನ್ನು ಸ್ವತಃ ಸರಿಪಡಿಸಿದನು. ಅಂದರೆ he repaired his bicycle by himself. He repaired his bicycle by himself. ಸೂಪ್ ತುಂಬ ರುಚಿಯಾಗಿದೆ. ಮೀನ್ಸ್ the soup tastes delicious. The soup tastes delicious. Next sentence: ನಾನು ಈಗಾಗಲೇ ನನ್ನ ಕಾರ್ಯವನ್ನು ಪೂರ್ಣಗೊಳಿಸಿದ್ದೇನೆ. ಮೀನ್ಸ್ I have already completed my assignment. I have already completed my assignment. ನೆಕ್ಸ್ಟ್: ಅವರು ಶಾಲೆಯ ಪ್ರವಾಸದ ಬಗ್ಗೆ ತುಂಬ ಉತ್ಸುಕರಾಗಿದ್ದರು. ಮೀನ್ಸ್ ದೇ ವರ್ ಎಕ್ಸೈಟೆಡ್ ಅಬೌಟ್ ದ ಸ್ಕೂಲ್ ಟ್ರಿಪ್. ದೇ ವರ್ ಎಕ್ಸೈಟೆಡ್ ಅಬೌಟ್ ದಿ ಸ್ಕೂಲ್ ಟ್ರಿಪ್. ಮುಂದಿನ ಸೆಂಟೆನ್ಸ್: ನನ್ನ ಚಿಕ್ಕಪ್ಪ ಇನ್ನೊಂದು ನಗರದಲ್ಲಿ ವಾಸಿಸುತ್ತಾರೆ. ಮೀನ್ಸ್ ಮೈ ಅಂಕಲ್ ಲಿವ್ಸ್ ಇನ್ ಅನದರ್ ಸಿಟಿ. ಮೈ ಅಂಕಲ್ ಲಿವ್ಸ್ ಇನ್ ಅನದರ್ ಸಿಟಿ. ದಯವಿಟ್ಟು ನಿಮ್ಮ ಹೆಸರನ್ನು ಸ್ಪಷ್ಟವಾಗಿ ಬರೆಯಿರಿ. ಅಂದರೆ ಪ್ಲೀಸ್ ರೈಟ್ ಯುವರ್ ನೇಮ್ clearly. Please write your name clearly. ಅವಳು ಗ್ರಂಥಾಲಯದಿಂದ ಒಂದು ಪುಸ್ತಕವನ್ನು ಎರವಲು ಪಡೆದಳು. ಮೀನ್ಸ್ she borrowed a book from the library. She borrowed a book from the ಲೈಬ್ರರಿ. ನಾವು ನಿನ್ನೆ ರಾತ್ರಿ ಸಂಗೀತ ಕಾರ್ಯಕ್ರಮವನ್ನು ಆನಂದಿಸಿದ್ದೇವೆ. ಅಂದರೆ ವಿ ಎಂಜಾಯ್ಡ್ ದ ಕನ್ಸರ್ಟ್ ಲಾಸ್ಟ್ ನೈಟ್. ವಿ ಎಂಜಾಯ್ಡ್ ದ ಕನ್ಸರ್ಟ್ ಲಾಸ್ಟ್ ನೈಟ್. ಅವನು ಅಪರೂಪವಾಗಿ ದೂರದರ್ಶನ ನೋಡುತ್ತಾನೆ. ಮೀನ್ಸ್ he rarely watches television. He rarely watches television.
ನೆಕ್ಸ್ಟ್ ಸೆಂಟೆನ್ಸ್, ನನಗೆ ಯೋಚಿಸಲು ಕೆಲವು ನಿಮಿಷಗಳು ಬೇಕು. ಅಂದರೆ ಐ ನೀಡ್ ಅ ಫ್ಯೂ ಮಿನಿಟ್ಸ್ ಟು ಥಿಂಕ್. ಐ ನೀಡ್ ಅ ಫ್ಯೂ ಮಿನಿಟ್ಸ್ ಟು ಥಿಂಕ್. ವಸಂತ ಋತುವಿನಲ್ಲಿ ಹೂಗಳು ಅರಳುತ್ತವೆ. ದ ಫ್ಲವರ್ಸ್ ಬ್ಲೂಮ್ ಇನ್ ದ ಸ್ಪ್ರಿಂಗ್. ದಿ ಫ್ಲವರ್ಸ್ ಬ್ಲೂಮ್ ಇನ್ ದಿ ಸ್ಪ್ರಿಂಗ್. ಅವಳು ಪ್ರತಿಯೊಂದು ಪ್ರಶ್ನೆಗೆ ಆತ್ಮವಿಶ್ವಾಸದಿಂದ ಉತ್ತರಿಸಿದಳು. ಮೀನ್ಸ್ ಶಿ ಆನ್ಸರ್ಡ್ every question confidently. She answered every question confidently. Next, ನಾವು ಸೇತುವೆಯನ್ನು ಒಟ್ಟಿಗೆ ದಾಟಿದೆವು. ಮೀನ್ಸ್ we walked across the bridge together. We walked across the bridge together. ಅವನು ಅಲಾರಾಮ್ ಹಾಕಲು ಮರೆತನು ಅಥವಾ ಅಲಾರಾಮ್ ಸೆಟ್ ಮಾಡಲು ಮರೆತ. ಅಂದರೆ he forgot to set his alarm. He forgot to set his alarm. ಅವರು ಗೋಡೆಗಳಿಗೆ ಹೊಳೆಯುವ ಹಳದಿ ಬಣ್ಣ ಹಚ್ಚಿದರು. Means they painted the walls bright yellow. They painted the walls bright yellow. ನನ್ನ ತಂದೆ ನನಗೆ ಈಜುವುದನ್ನು ಕಲಿಸಿದರು. My father taught me how to swim. My father taught me how to swim. ಅವಳು ಉಡುಗೊರೆಯನ್ನು ಎಚ್ಚರಿಕೆಯಿಂದ ತೆರೆದಳು. ಮೀನ್ಸ್ ಶಿ ಓಪನ್ಡ್ ದ ಗಿಫ್ಟ್ ಕೇರ್ಫುಲಿ. ಶಿ ಓಪನ್ಡ್ ದ ಗಿಫ್ಟ್ ಕೇರ್ಫುಲಿ. ನೆಕ್ಸ್ಟ್, ನಾವು ಒಂದು ಸಣ್ಣ ಹೋಟೆಲ್ನಲ್ಲಿ ತಂಗಿದ್ದೆವು. ಮೀನ್ಸ್ ವಿ ಸ್ಟೇಡ್ ಎಟ್ ಅ ಸ್ಮಾಲ್ ಹೋಟೆಲ್. We stayed at a small hotel. ಕಾಮಗಾರಿಯ ಕಾರಣದಿಂದ ರಸ್ತೆ ಮುಚ್ಚಲಾಗಿತ್ತು. The road was closed due to construction. The road was closed due to construction. ಟಿವಿ ನೋಡುವುದಕ್ಕಿಂತ ಪುಸ್ತಕ ಓದುವುದನ್ನು ನಾನು ಹೆಚ್ಚು ಇಷ್ಟಪಡುತ್ತೇನೆ. ಮೀನ್ಸ್ ಐ ಪ್ರಿಫರ್ ರೀಡಿಂಗ್ ಟು ವಾಚಿಂಗ್ ಟಿವಿ. ಐ ಪ್ರಿಫರ್ ರೀಡಿಂಗ್ ಟು ವಾಚಿಂಗ್ ಟಿವಿ. ಅವನು ಭಾರವಾದ ಪೆಟ್ಟಿಗೆಯನ್ನು ಮೇಲಂತಸ್ತಿಗೆ ಹೊತ್ತೊಯ್ದನು. ಮೀನ್ಸ್ he carried the heavy box upstairs. He carried the heavy box upstairs. ಆ ಪುಟ್ಟ ಹುಡುಗಿ ತನ್ನ ಆಟಿಕೆಗಳನ್ನು ಹಂಚಿಕೊಂಡಳು. ಮೀನ್ಸ್ ದ ಲಿಟಲ್ ಗರ್ಲ್ shared her toys. The little girl shared her toys. ನಾವು ತರಗತಿ ಕೊಠಡಿಯನ್ನು ಒಟ್ಟಿಗೆ ಸ್ವಚ್ಛಗೊಳಿಸಿದ್ದೇವೆ. We cleaned the classroom together. We cleaned the classroom together. ಚಳಿಗಾಲದಲ್ಲಿ ಅವಳು ಬೆಚ್ಚಗಿನ ಸ್ವೆಟರ್ ಧರಿಸಿದ್ದಳು. She wore a warm sweater in winter. She wore a
warm sweater in winter. ನನಗೆ ಪ್ರಕಟಣೆ ಕೇಳಿಸಲಿಲ್ಲ. I couldn't hear the announcement. I couldn't hear the announcement. ನಾಯಿ ನಮ್ಮನ್ನು ಮನೆವರೆಗೆ ಹಿಂಬಾಲಿಸಿತು. The dog followed us home. The dog followed us home. ಅವನು ಎಲ್ಲರನ್ನೂ ಯಾವಾಗಲೂ ವಿನಯದಿಂದ ಅಭಿನಂದಿಸುತ್ತಾನೆ. He always greets everyone politely. He always greets everyone politely. ನನ್ನ ಹಳೆಯ ಫೋನನ್ನು ಬದಲಾಯಿಸಬೇಕಾಗಿದೆ. Means I need to replace my old phone. I need to replace my old phone. ಅವರು ಗಂಟೆಗಳ ಕಾಲ ಯೋಜನೆಯ ಬಗ್ಗೆ ಚರ್ಚಿಸಿದರು. They discussed the plan for hours. They discussed the plan for hours. ಬಸ್ ನಿರೀಕ್ಷೆಗಿಂತ ಮೊದಲೇ ಬಂದಿತು. The bus arrived earlier than expected. The bus arrived earlier than expected. ಅವಳು ಬಟ್ಟೆಗಳನ್ನು ಅಚ್ಚುಕಟ್ಟಾಗಿ ಮಡಚಿದಳು. Means she folded the clothes neatly. She folded the clothes neatly. ನಾವು ಮನೆಯ ಹಿಂಭಾಗದ ತೋಟದಲ್ಲಿ ಹೂಗಳನ್ನು ನೆಟ್ಟೆವು ಅಥವಾ ಹೂಗಿಡಗಳನ್ನು ನೆಟ್ಟೆವು. ಅಂದರೆ we planted flowers in the backyard. We planted flowers in the backyard. ಅವನು ಒಂದು ತಪ್ಪು ಮಾಡಿದನು, ಆದರೆ ಅದನ್ನು ಸರಿಪಡಿಸಿದನು. He made a mistake but corrected it. He made a mistake but corrected it. ನಾನು ಮತ್ತೆ ನನ್ನ ಪಾಸ್ವರ್ಡ್ ಮರೆತಿದ್ದೇನೆ. I forgot my password again. I forgot my password again. ಮಕ್ಕಳು ಮರಳಿನಿಂದ ಕೋಟೆಯನ್ನು ಕಟ್ಟಿದರು. The children built a sand castle. The children built a sand castle. Next, ಅವಳು ತನ್ನ ಸಾಧನೆಯ ಬಗ್ಗೆ ಹೆಮ್ಮೆ ಪಟ್ಟಳು. She was proud of her achievement. She was proud of her achievement. Next sentence. ನಾವು ಬೆಟ್ಟದ ತುದಿಗೆ ಹತ್ತಿದೆವು. We climbed to the top of the hill. We climbed to the top of the hill. Next sentence. ಅವನು ತನ್ನ ಸಂಬಂಧಿಯಿಂದ ಒಂದು ಪತ್ರ ಪಡೆದನು. Means he received a letter from his cousin. He received a letter from his cousin. ಸಿನಿಮಾ ಅನಿರೀಕ್ಷಿತ ತಿರುವಿನೊಂದಿಗೆ ಕೊನೆಗೊಂಡಿತು. The movie ended with a surprise. The movie ended with a surprise.
ನಾನು ವಾರಾಂತ್ಯವನ್ನು ನನ್ನ ಕುಟುಂಬದೊಂದಿಗೆ ಕಳೆದೆ. ಐ ಸ್ಪೆಂಟ್ ದ ವೀಕೆಂಡ್ ವಿತ್ ಮೈ ಫ್ಯಾಮಿಲಿ. ಐ ಸ್ಪೆಂಟ್ ದ ವೀಕೆಂಡ್ ವಿತ್ ಮೈ ಫ್ಯಾಮಿಲಿ. ಅವರು ನಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ದೇ ವೆಲ್ಕಮ್ಡ್ ಅಸ್ ವಾರ್ಮ್ಲಿ. ದೇ ವೆಲ್ಕಮ್ಡ್ ಅಸ್ ವಾರ್ಮ್ಲಿ. ಶಿಕ್ಷಕರು ಎಲ್ಲರೂ ಮೌನವಾಗಿರಲು ಹೇಳಿದರು. The teacher asked everyone to be quiet. The teacher asked everyone to be quiet. ಅವಳು ತನ್ನ ಕೊಠಡಿಯನ್ನು ಸ್ವಚ್ಛವಾಗಿಟ್ಟುಕೊಂಡಳು. Means she kept her room clean. She kept her room clean. Next sentence. ಕಾರ್ಯಾಗಾರದಿಂದ ನಾವು ಬಹಳಷ್ಟು ಕಲಿತೆವು. We learned a lot from the workshop. We learned a lot from the workshop. ಅವನು ಒಗಟನ್ನು ಬೇಗನೆ ಬಿಡಿಸಿದನು. He solved the puzzle quickly. He solved the puzzle quickly. Next. ತೋಟದಲ್ಲಿ ಒಂದು ಚಿಕ್ಕ ಹಕ್ಕಿಯನ್ನು ನಾನು ಗಮನಿಸಿದೆ. I noticed a small bird in the garden. I noticed a small bird in the garden. ಅಂಗಡಿಯವರು ನನಗೆ ಸರಿಯಾದ ಚಿಲ್ಲರೆ ಹಣವನ್ನು ಕೊಟ್ಟರು. The shopkeeper gave me the correct change. The shopkeeper gave me the correct change. ಅವಳು ಪ್ರತಿದಿನ ಸಂಜೆ ನೃತ್ಯದ ಅಭ್ಯಾಸ ಮಾಡುತ್ತಾಳೆ. Means she practices dancing every evening. She practices dancing every evening. ನಾವು ರಸ್ತೆಯನ್ನು ಎಚ್ಚರಿಕೆಯಿಂದ ದಾಟಿದೆವು. We crossed the street carefully. We crossed the street carefully. ಅವನು ತನ್ನ ಆಸನವನ್ನು ಒಬ್ಬ ವೃದ್ಧರಿಗೆ ನೀಡಿದನು. He offered his seat to an elderly man. He offered his seat to an elderly man. ವಿವಿಧ ರೀತಿಯ ಆಹಾರಗಳನ್ನು ಸವಿಯುವುದನ್ನು ನಾನು ಇಷ್ಟಪಡುತ್ತೇನೆ. Means I enjoy trying different kinds of food. I enjoy trying different kinds of food. ಯೋಜನೆಯನ್ನು ಪೂರ್ಣಗೊಳಿಸಲು ಅವರು ಒಟ್ಟಾಗಿ ಕೆಲಸ ಮಾಡಿದರು. They worked together to finish the project. They worked together to finish the project. ನಕ್ಷತ್ರಗಳು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. The stars were shining brightly. The stars were shining brightly. Next. ಪ್ರತಿಯೊಂದು ಹೊಸ ಅನುಭವವು ನಮಗೆ ಅಮೂಲ್ಯವಾದ ಪಾಠವನ್ನು ಕಲಿಸುತ್ತದೆ. Every new experience teaches us something valuable.
ಎವ್ರಿ ನ್ಯೂ ಎಕ್ಸ್ಪೀರಿಯನ್ಸ್ ಟೀಚಸ್ ಅಸ್ ಸಮಥಿಂಗ್ ವ್ಯಾಲ್ಯೂಯಬಲ್. ಓಕೆ ಗಾಯ್ಸ್, ಇವತ್ತಿನ ಕ್ಲಾಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಹಾಗೇ ಹೆಲ್ಪ್ಫುಲ್ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗಿದ್ರೆ ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.